ಇವತ್ತಿನ ಸ್ಪೆಷಲ್ ಏನಂತಂತಂದರೆ ಸೊಪ್ಪಿನ ಸಾಂಬಾರು. ನಾರ್ಮಲಾಗಿ ಸೊಪ್ಪಿನ ಸಾಂಬಾರು ಹೇಗೆ ಮಾಡ್ಬೇಕಂತ ನಾನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಒಂದು ಕುಕ್ಕಿಂಗ್ ಚಾನಲ್ಗೆ ಫಾಲೋ ಮಾಡ್ಕೊಳ್ಳಿ. ನಮಸ್ಕಾರ ಎಲ್ರಿಗೂ, ಸ್ವಾಗತ ಸುಸ್ವಾಗತ. ಸೊಪ್ಪನ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ, ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ಟಾದಮೇಲೆ ಕಟ್ಟಿಂಗ್ ಎಲ್ಲ ಮುಗಿದ್ಮೇಲೆ ಕ್ಲೀನ್ 3-4 ಸರಿ ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ. ಮಣ್ಣೆಲ್ಲ ಇರುತ್ತೆ, ಕೆಳಗಡೆ ಮಣ್ಣೆಲ್ಲ ಇರುತ್ತೆ, ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಸೈಡಿಗೆ ಎತ್ತಿಟ್ಕೊಳ್ಳಿ. ಒಂದು ಸ್ವಲ್ಪ ಬೇಳೆ, ಒಂದು ಅರ್ಧ ಕಪ್ ಅಷ್ಟು ಬೇಳೆ, ಒಂದು 3 ಗ್ಲಾಸ್ ವಾಟ್ರು ಮತ್ತು ಆಲೂಗೆಡ್ಡೆ, ಟೊಮೆಟೊ, 3 ಟೊಮೆಟೊ, 3 ಆಲೂಗೆಡ್ಡೆ ಮತ್ತು ಸೊಪ್ಪು, ಉಪ್ಪು, ಖಾರದ ಪುಡಿ, ಅರಶಿನ ಪುಡಿ, ಇವು 3 ಹಾಕ್ಕೊಂಡು 3 ವಿಷಲ್ ಹೊಡೆಸ್ಕೊಳ್ಳಿ. ಉಪ್ಪು, ಖಾರದ ಪುಡಿ ಮತ್ತು ಅರಶಿನ ಪುಡಿ ಇಷ್ಟು ಹಾಕ್ಕೊಂಡು ಕ್ಲೋಸ್ ಮಾಡಿ 3 ವಿಷಲ್ ಹೊಡೆಸ್ಕೊಳ್ಳಿ. 3-4 ಮಿನಿಮಮ್ 3. ಬೆಳ್ಳುಳ್ಳಿ, ಹಸಿ ಮೆಣಸಿನ್ಕಾಯಿ, ಈರುಳ್ಳಿ, ಜೀರಿಗೆ ಹಾಕ್ಕೊಳ್ಳಿ, ಇಲ್ಲ ಸಾಸಿವೆ ಕಾಳು ಸ್ವಲ್ಪ ಫ್ರೈ ಮಾಡಿ. ಮೂರು ವಿಷಲ್ ಹೊಡೆಸ್ಕೊಂಡ್ಮೇಲೆ ಈ ಥರ ಬಂದಿದೆ. ಇದನ್ನೊಂದು ಬೌಲಲ್ಲಿ ಹಾಕ್ಕೊಂಡು ಬಗ್ಗಿಸ್ಕೊಳ್ಳಿ. ಹೆಸರು ಮಾತ್ರ ಒಂದು ಕಡೆಗೆ ಬಗ್ಗಿಸ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಮಸ್ಕೋಬೇಕು, ಅದು ನುಸಿ ಆಗೋವರೆಗೂ ಮಸಿಬೇಕು. ಆ ಸೊಪ್ಪು, ಆಲೂಗೆಡ್ಡೆ ಮತ್ತು ಆ ಬೇಳೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಣ್ಣ ಆಗ್ಬೇಕು ಅದೆಲ್ಲ. ಚೆನ್ನಾಗಿ ಬೆಂದಿದೆ, ಈ ಥರ ಬೆಂದಿದೆ ನೋಡಿ. ಈ ಥರ ಮಿಕ್ಸಿ ಆಗ್ಬೇಕು ಚೆನ್ನಾಗಿ. ಸ್ವಲ್ಪ ಹೆಸರನ್ನ ಬಗ್ಗಿಸ್ಕೊಳ್ಳೋದ್ರಲ್ಲಿ. ಆಮೇಲೆ ಕಾಳು, ಕಡಲೆ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಆದಮೇಲೆ ಫೈನಲಾಗಿ ರೆಡಿ ಆಯಿತು ಸೊಪ್ಪಿನ ಸಾಂಬಾರು. ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಎಲ್ರಿಗೂ. ಯಾರೆಲ್ಲ ಹೊಸ್ದಾಗಿ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಬೆಲ್ ಐಕನ್ ಆನ್ ಮಾಡಿಕೊಡಿ. ಈ ಹೊಸ ಒಂದು ಕುಕ್ಕಿಂಗ್ ಚಾನಲ್ ಸಪೋರ್ಟ್ ಮಾಡಿ. ಧನ್ಯವಾದ. ಮತ್ತೊಮ್ಮೆ ಸಿಗೋಣ. ಗುಡ್ ಬೈ.